ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಸಿಟೆಟ್ 2026ಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಡಿಸ್ಕಸ್ ಮಾಡ್ತೋಗೋಣ. ಡಿಸ್ಕಸ್ ಅನ್ನೋದಕ್ಕಿಂತ ನಾವು ಫಸ್ಟ್ ಕ್ಲಾಸ್ ನಂಬರ್ 1 ಅಂತಲೇ ಹೇಳ್ಬೋದು. ನೋಡಿ, ನಾವು ಬಹುತೇಕ ಏನು ಅನ್ಕೊತೀವಪ್ಪ ಅಂತಂದರೆ ಮೊದಲ ಅಧ್ಯಾಯವನ್ನು ನಾವು ಮೊದಲ ಕ್ಲಾಸ್ ಆಗಿ ಮಾಡ್ತಾ ಹೋಗ್ತೀವಿ. ಆದರೆ ನನ್ನ ಪ್ರಕಾರ ಯಾವುದು ಪಠ್ಯಕ್ರಮ ಇರುತ್ತೋ ಅದನ್ನೇ ನಾವು ಫಸ್ಟ್ ಕ್ಲಾಸ್ ಅಂತೇಳಿ ನೋಡ್ತಾ ಹೋಗೋಣ. ಯಾಕಂತಂದರೆ ಯಾವುದೇ ಒಂದು ಎಕ್ಸಾಮನ್ನು ನಾವು ಕ್ಲಿಯರ್ ಮಾಡಬೇಕಾಗಿತ್ತಂತಂದರೆ ಮೊದಲು ಅದರ ಒಂದು ಸಿಲೆಬಸ್ಸನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾವು ಎಕ್ಸಾಮ್ಗೆ ಓದ್ತಾ ಇರ್ತೀವಿ, ಸಿಟೆಟ್ ಪುಸ್ತಕಗಳು ಸಾಕಷ್ಟು ಮಾರ್ಕೆಟ್ನಲ್ಲಿ ಸಿಗ್ತಿರ್ತವೆ, ತೊಗೊಂಡು ಓದ್ತಾ ಇರ್ತೀರಿ. ಬಟ್ ನಿಜವಾಗಿಯೂ ಅಲ್ಲಿರ್ತಕ್ಕಂಥ ಸಿಲೆಬಸ್ ಏನು, ಅದರಲ್ಲಿರ್ತಕ್ಕಂಥ ಮೊದಲ ಅಧ್ಯಾಯದಿಂದ ಹಿಡಿದು ಕೊನೆಯ ಅಧ್ಯಾಯದವರೆಗೆ ಯಾವೆಲ್ಲ ಅಧ್ಯಾಯಗಳು ಇದಾವೆ ಅನ್ನೋದನ್ನು ನಾವು ಮೊದಲು ನೋಡ್ಕೋಬೇಕಾಗುತ್ತೆ. ಆ ನಂತರ ಒಂದು ಅಧ್ಯಾಯದಿಂದ ಎರಡನೇ ಅಧ್ಯಾಯ ಹೀಗೆ ಸೀರಿಯಲ್ ವೈಸ್ ನಾವು ಪ್ರತಿ ಅಧ್ಯಾಯಗಳನ್ನು ಓದ್ತಾ ಹೋದ್ವಿ ಅಂತಂದರೆ ಅದು ಸಿಟೆಟ್ ಅಲ್ಲ, ಯಾವುದೇ ಎಕ್ಸಾಮ್ ಆಗಿದ್ರೂ ಕೂಡ ನಾವು ಕ್ಲಿಯರ್ ಮಾಡ್ಕೋಬಹುದಾಗಿರುತ್ತೆ. ಆ ಕಾರಣದಿಂದಾಗಿ ನಾವು ಇದನ್ನು ಕ್ಲಾಸ್ ನಂಬರ್ 1 ಅಂತೇಳಿ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ಲಾಸ್ ನಂಬರ್ ಅಂದರೆ ಸಿಟೆಟ್ನ ಕ್ಲಾಸ್ 1ನೇ ಕ್ಲಾಸ್ ಇದು. ಈ ಸಿಟೆಟ್ನ 1ನೇ ಕ್ಲಾಸ್ನಲ್ಲಿ ನಾವು ಕೇವಲ ಸಿಲೆಬಸ್ ಬಗ್ಗೆ ನೋಡ್ತಾ ಹೋಗೋಣ. ಅಂದರೆ ಇದೇ ಕೂಡ ಸಾಕಷ್ಟು ಆಗ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಒಂದು ಸಿಲೆಬಸ್ಸನ್ನು ನೋಡಿ ನೆಕ್ಸ್ಟ್ ಬರ್ತಕ್ಕಂಥ ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ 1ನೇ ಅಧ್ಯಾಯವನ್ನು 2ನೇ ಅಧ್ಯಾಯವನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದು ಹೇಗಪ್ಪ ಅಂತಂದರೆ, ನೀವು ಈ ಒಂದು ವಿಡಿಯೋದಿಂದ ಅನುಕೂಲ ಆಗಿದೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿದ್ರಪ್ಪ ಅಂತಂದರೆ ಅದರಿಂದ ನನಗೆ ಪ್ರೇರಣೆ ಸಿಕ್ಕು ನಾನು ಮುಂದಿನ ಕ್ಲಾಸನ್ನು ಮಾಡೋದಕ್ಕೆ ಅನುಕೂಲ ಆಗುವಂಥದ್ದು. ಆ ಕಾರಣದಿಂದಾಗಿ ನಿಮಗೇನಾದರೂ ಈ ಒಂದು ಕ್ಲಾಸಿಂದ ಹೆಲ್ಪ್ ಆಗಿದೆ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸೋದ್ರ ಮೂಲಕ ನನ್ನ ಮುಂದಿನ ವಿಡಿಯೋಕ್ಕೆ ಕಾರಣೀಭೂತರಾಗ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ನಿಮ್ಮ ಒಂದು ಓದು ಈಗ ಇನ್ನಷ್ಟು ಕೂಡ ಸರಳ ಆಗ್ತಕ್ಕಂಥದ್ದು. ಅಂದರೆ ಈ ಒಂದು ಪಠ್ಯಕ್ರಮವನ್ನು ನಾನು ಕನ್ನಡದಲ್ಲಿ ತಿಳಿಸ್ಕೊಟ್ಟಿನಿ ಅಂದರೆ ಇನ್ನಷ್ಟು ಕೂಡ ನಿಮ್ಮ ಓದು ಸರಳ ಆಗುವಂಥದ್ದು. ಒಂದು ವೇಳೆ ಸ್ನೇಹಿತರೆ ಮರಿಬೇಡಿ, ನಿಮಗೇನಾದರೂ ಈ ಒಂದು ವಿಡಿಯೋದಿಂದ ಸಹಾಯ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾವು ನೇರವಾಗಿ ಈಗ ವಿಷಯಕ್ಕೆ ಬರೋಣ. ನೋಡಿ, ಈಗ ಆಲ್ರೆಡಿ ಡಿಸೆಂಬರ್ ಮೊದಲ ವಾರದಲ್ಲಿ ಏನಾಗಿತ್ತಪ್ಪ ಅಂದರೆ ಈ TET ಎಕ್ಸಾಮ್ ನಡೆದಿತ್ತು. ಅಂದರೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನಡೆದಿತ್ತು. ಈ ಒಂದು ಪರೀಕ್ಷೆಯಲ್ಲಿ ಬಹುತೇಕ ಜನ ಕ್ಲಿಯರ್ ಮಾಡ್ಕೊಂಡಿದ್ರೆ, ಇನ್ನು ಕೆಲವರು ಏನಾಯ್ತು ಅಂತಂದರೆ ಕೇವಲ 1-2 ಅಂಕಗಳಿಂದ TETಯಿಂದ ವಂಚಿತರಾಗಿದ್ರಿ. ಅಂಥವರು ಯಾವುದೇ ಕಾರಣಕ್ಕೂ ಸಿಟೆಟ್ ಬಿಡೋಕೆ ಹೋಗಬೇಡಿ. ಇದನ್ನು ಕ್ಲಿಯರ್ ಮಾಡ್ಕೊಂಡ್ರಿ ಅಂತಂದರೆ ಮುಂಬರ್ತಕ್ಕಂಥ PST ಮತ್ತು GPT ಪರೀಕ್ಷೆಗಳಲ್ಲಿ ನೀವು ಕೂಡ ಒಬ್ಬರು ಭಾಗವಹಿಸ್ಬೋದಾಗಿರುತ್ತೆ. ಆ ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಸಿಟೆಟನ್ನು ಲಘುವಾಗಿ ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ನಾನು ನೇರವಾಗಿ ಸೈಕಾಲಜಿ ಸಬ್ಜೆಕ್ಟ್ಗೆ ಬಂದಿರತಕ್ಕಂಥದ್ದು. ಯಾಕೆಂದರೆ ಈಗ ಕನ್ನಡ ಏನಿದೆ, ನೀವು TETಗೆ ಏನು ಓದಿದ್ರಲ್ಲ ಅದನ್ನೇ ಪುನಃ ನೀವು ಕನ್ನಡ 30 ಪ್ರಶ್ನೆಗಳು ಬರ್ತಾವಲ್ಲ, ಆ 30 ಪ್ರಶ್ನೆಗಳಿಗೆ ನೀವು ಇಷ್ಟು ದಿನ ಓದಿರ್ತಕ್ಕಂಥ TET ಕನ್ನಡವನ್ನೇ ಓದ್ಕೊಳ್ಳಿ. ಇಂಗ್ಲೀಷ್ಗೂ ಕೂಡ ಏನು ಮಾಡಿ, ಅದೇ 30 ಪ್ರಶ್ನೆಗಳಿಗೆ ನೀವೇನು ಎಷ್ಟು ದಿನ ಓದಿರ್ತಾರಲ್ಲ TETಗೋಸ್ಕರ ಏನು ಪ್ರಿಪೇರ್ ಆಗಿದ್ರಿ ಅದನ್ನೇ ಓದ್ತಾ ಬನ್ನಿ. ಈಗ ಏನಪ್ಪ ಅಂತಂದರೆ ಅವನೇನು ಟ್ರಾನ್ಸ್ಲೇಟ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಈಗ ಸೈಕಾಲಜಿ ಸಿಲೆಬಸ್ ಏನಂತ ಸಿಟೆಟ್ ಹೇಗಿತ್ತು ಅಂದರೆ ಇದು ಇಂಗ್ಲೀಷ್ನಲ್ಲಿ ಇತ್ತು, ತಮಗೆಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆ ಕಾರಣದಿಂದಾಗಿ ಈ ಒಂದು ಸೈಕಾಲಜಿ ಸಿಲೆಬಸ್ಸನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಕೊಡ್ತಾ ಇದ್ದೀನಿ. ನೋಡಿ, ಮೊದಲ ಅಂಶ ಏನಿದೆ ಅಂತಂದರೆ ಇಲ್ಲಿ ಗಮನಿಸಬೇಕು ಏನಂತಂದರೆ ಸೈಕಾಲಜಿಯ ಮೇಲೆ ಒಟ್ಟು 30 ಪ್ರಶ್ನೆಗಳು ಬರ್ತವೆ. 30 ಪ್ರಶ್ನೆಗಳಲ್ಲಿ ಸೈಕಾಲಜಿಯನ್ನು 3 ಭಾಗಗಳನ್ನಾಗಿ ವಿಂಗಡಿಸಿ ಮೊದಲ ಭಾಗಕ್ಕೆ 15 ಅಂಕಗಳನ್ನು ಕೊಟ್ಟಿದ್ದಾರೆ, ಎರಡನೇ ಭಾಗಕ್ಕೆ 5 ಅಂಕಗಳನ್ನು ಕೊಟ್ಟಿದ್ದಾರೆ ಮತ್ತು ಮೂರನೇ ಭಾಗಕ್ಕೆ 10 ಅಂಕಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಮೊದಲು 1ನೇ ಪಾರ್ಟನ್ನು ನೋಡ್ತಾ ಹೋಗೋಣ. 1ನೇ ಪಾರ್ಟ್ನಲ್ಲಿ 15 ಪ್ರಶ್ನೆಗಳು ಬರ್ತವೆ. ಆ 1ನೇ ಪಾರ್ಟ್ ಯಾವುದಪ್ಪ ಅಂತಂದರೆ ಆ ಭಾಗ 1ನೇ ಭಾಗ ಯಾವುದಂದರೆ ಮಕ್ಕಳ ಅಭಿವೃದ್ಧಿ. ಅಂದರೆ ಈ ಪ್ರಾಥಮಿಕ ಶಾಲಾ ಮಗುವಿಗೆ ಸಂಬಂಧಪಟ್ಟಂಗೆ, ಅಂದರೆ 6 ರಿಂದ 12 ವರ್ಷದ ಪ್ರಾಥಮಿಕ ಶಾಲಾ ಮಕ್ಕಳಿಗೇನು ಅವಶ್ಯಕತೆ ಇರುತ್ತಲ್ಲ ಆ ಒಂದು ಮಕ್ಕಳ ಅಭಿವೃದ್ಧಿ ಬಗ್ಗೆ ನಾವಿಲ್ಲಿ ಓದ್ತಾ ಹೋಗ್ತೀವಿ. ಅಂದರೆ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಅದರ ಕಲಿಕೆಯೊಂದಿಗಿನ ಸಂಬಂಧ. ನೋಡಿ, ಮಕ್ಕಳ ಅಭಿವೃದ್ಧಿಯ ಪರಿಕಲ್ಪನೆಯನ್ನು ಓದ್ಕೋಬೇಕಾಗತ್ತೆ. ಮತ್ತು ಅಭಿವೃದ್ಧಿ ಹಾಗೂ ಕಲಿಕೆಗೆ ಏನು ಸಂಬಂಧ ಐತಿ ಅನ್ನೋದನ್ನು ಕೂಡ ನಾವು ಓದಬೇಕಾಗುತ್ತೆ. ಮತ್ತು ಮಕ್ಕಳ ಅಭಿವೃದ್ಧಿಯ ತತ್ವಗಳು, ನಂತರ ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವ. ಅಂದರೆ ಮಕ್ಕಳ ಅಭಿವೃದ್ಧಿಯ ತತ್ವಗಳು ಏನಿದೆ ಅನ್ನೋದನ್ನು ಕೂಡ ಓದಬೇಕು. ಮಕ್ಕಳ ಅಭಿವೃದ್ಧಿ ಆಗಬೇಕಾಗಿತ್ತು ಅಂದರೆ ಅನುವಂಶೀಯತೆ ಮತ್ತು ಪರಿಸರ ಎಷ್ಟರ ಮಟ್ಟಿಗೆ ಅದು ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ಕೂಡ ನಾವು ಓದಬೇಕಾಗತ್ತೆ. ನೋಡಿ, ಸಾಮಾಜೀಕರಣ ಪ್ರಕ್ರಿಯೆಗಳು ಅಂದರೆ ಮಗು ಸಮಾಜದ ಒಂದು ಭಾಗ. ಹಾಗಾಗಿ ಸಾಮಾಜಿಕ ಪ್ರಪಂಚ ಮತ್ತು ಮಕ್ಕಳು ಅಂದರೆ ಈ ಸಮಾಜದ ಒಂದು ಭಾಗ ಆಗಿರ್ತಕ್ಕಂಥ ಮಕ್ಕಳು ಸಮಾಜದಲ್ಲಿ ಬೆಳಿಬೇಕಾಗಿರುತ್ತೆ ಅಂದರೆ ಆ ಮಕ್ಕಳಿಗೆ ಶಾಲೆ ಮತ್ತು ಶಿಕ್ಷಕರು
ಮತ್ತು ಮನೆಯಲ್ಲಿರ್ತಕ್ಕಂಥ ಪೋಷಕರು ಹಾಗೂ ಅವರ ಸ್ನೇಹಿತರು ಅಥವಾ ವಯಸ್ಕರು ಅಂತ ಏನು ಕರಿತೀವಲ್ಲ, ಇವರು ಎಷ್ಟರ ಮಟ್ಟಿಗೆ ಅವರು ಪ್ರಭಾವವನ್ನು ಬೀರ್ತವೆ ಈ ಒಂದು ಅಂಶಗಳು ಅಂತಕ್ಕಂಥದ್ದನ್ನು ಕೂಡ ನಾವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಮತ್ತೇನಪ್ಪ ಅಂತಂದರೆ ನೋಡಿ, ಪಿಯಾಜೆ, ಕೋಲ್ಬರ್ಗ್ ಮತ್ತು ವೈಗೋಟ್ಸ್ಕಿ ಇವರ 3 ಸಿದ್ಧಾಂತಗಳನ್ನು ಓದಬೇಕಾಗುತ್ತೆ. ಮತ್ತು ಆ ಸಿದ್ಧಾಂತಗಳ ರಚನೆಗಳನ್ನು ನೋಡ್ಕೋಬೇಕಾಗುತ್ತೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಮರ್ಶಾತ್ಮಕವಾಗಿ ಆ ದೃಷ್ಟಿಕೋನಗಳನ್ನು ನಾವು ಓದ್ತಾ ಹೋಗ್ಬೇಕಾಗುತ್ತೆ. ನೀವು ಕನ್ನಡದಲ್ಲೇ ಓದಿ, ಅದೇನು ತೊಂದರೆ ಇಲ್ಲ. ಮಕ್ಕಳ ಕೇಂದ್ರಿತ ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳು. ನೋಡಿ, ಈಗಿರ್ತಕ್ಕಂಥ ಶಿಕ್ಷಣ ಹೆಂಗೈತೆ ಅಂತಂದರೆ ಅದು ಮಕ್ಕಳ ಕೇಂದ್ರಿತವಾದಂಥ ಶಿಕ್ಷಣ ವ್ಯವಸ್ಥೆ ಇರ್ತಕ್ಕಂಥದ್ದು ಮತ್ತು ಪ್ರಗತಿಪರ ಶಿಕ್ಷಣದ ಪರಿಕಲ್ಪನೆಗಳನ್ನು ನಾವು ಓದಬೇಕಾಗುತ್ತೆ. ನೆಕ್ಸ್ಟ್, ಬುದ್ಧಿಶಕ್ತಿಯ ನಿರ್ಮಾಣದ ವಿಮರ್ಶಾತ್ಮಕ ದೃಷ್ಟಿಕೋನ. ಅಂದರೆ ಬುದ್ಧಿಶಕ್ತಿಯ ನಿರ್ಮಾಣದ ವಿಮರ್ಶಾತ್ಮಕ ದೃಷ್ಟಿಕೋನದ ಬಗ್ಗೆನೂ ಕೂಡ ನಾವು ಓದಬೇಕಾಗತ್ತೆ. ಬಹು ಆಯಾಮದ ಬುದ್ಧಿಶಕ್ತಿ, ಭಾಷೆ ಮತ್ತು ಚಿಂತನೆ. ಲಿಂಗವು ಒಂದು ಸಾಮಾಜಿಕ ರಚನೆಯಾಗಿ, ಅಂದರೆ ಲಿಂಗ ಅಂತಕ್ಕಂಥದ್ದು ಒಂದು ಸಾಮಾಜಿಕ ರಚನೆಯಾಗಿ ವಿಚಾರ ಮಾಡೋದಾದರೆ ಅಲ್ಲಿ ಲಿಂಗಗಳ ಪಾತ್ರಗಳು, ಲಿಂಗ ಪಕ್ಷಪಾತ ಮತ್ತು ಲಿಂಗವು ಶೈಕ್ಷಣಿಕ ಅಭ್ಯಾಸ, ಈ ಒಂದು ಅಂಶಗಳ ಮೇಲೆ ನಾವು ಓದ್ತಾ ಹೋಗ್ಬೇಕಾಗತ್ತೆ. ಮತ್ತು ಕಲಿಯುವವರ ನಡುವಿನ ವೈಯಕ್ತಿಕ ವ್ಯತ್ಯಾಸಗಳು, ಅಂದರೆ ವೈಯಕ್ತಿಕ ಭಿನ್ನತೆ ಅಂತೇಳಿ ಕರಿತೀವಿ, ಇದೇ ವೈಯಕ್ತಿಕ ವ್ಯತ್ಯಾಸಗಳು. ಮತ್ತು ಕಲಿಯುವವರ ನಡುವಿನ ಭಾಷೆ, ಜಾತಿ, ಲಿಂಗ, ಸಮುದಾಯ, ಧರ್ಮ ಇತ್ಯಾದಿ ವೈವಿಧ್ಯತೆಯ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು. ಅಂದರೆ ಒಂದು ಕ್ಲಾಸ್ ರೂಮ್ನಲ್ಲಿ ಇರ್ತಕ್ಕಂಥ ಮಕ್ಕಳು ಬೇರೆ ಬೇರೆ ವೈಯಕ್ತಿಕ ಭಿನ್ನತೆಗಳನ್ನು ಹೊಂದಿರ್ತಾರೆ, ಬೇರೆ ಬೇರೆ ಭಾಷೆಗಳಿಂದ ಬಂದಿರ್ತಾರೆ, ಬೇರೆ ಬೇರೆ ಜಾತಿಯವರಾಗಿರ್ತಾರೆ, ಬೇರೆ ಲಿಂಗಗಳಾಗಿರ್ತವೆ, ಬೇರೆ ಸಮುದಾಯ ಧರ್ಮಗಳು ಕೂಡ ಆಗಿರ್ತಕ್ಕಂಥದ್ದು. ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಈ ಒಂದು ಕಲಿಯುವವರ ನಡುವಿನ ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ಓದ್ತಾ ಹೋಗ್ಬೇಕಾಗುತ್ತೆ. ಮತ್ತು ನೋಡಿ, ನೆಕ್ಸ್ಟು ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಕೆಯ ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ. ನೋಡಿ, ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಮೌಲ್ಯಮಾಪನದ ನಡುವಿನ ವ್ಯತ್ಯಾಸ. ಮತ್ತು ಶಾಲಾ ಆಧಾರಿತ ಮೌಲ್ಯಮಾಪನ, ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ, ಇವುಗಳ ಒಂದು ದೃಷ್ಟಿಕೋನ ಮತ್ತು ಅಭ್ಯಾಸವನ್ನು ನಾವು ಓದ್ಕೊಂಡು ಹೋಗ್ಬೇಕಾಗುತ್ತೆ. ಇವೆಲ್ಲವನ್ನೂ ಕೂಡ ನಾನು ಕ್ಲಾಸ್ ಮಾಡಿಕೊಡ್ತೀನಿ, ಎಂತೆಲ್ಲ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ನೋಡ್ತಾ ಹೋಗಿ ಅಷ್ಟೇ. ಅಂದರೆ ನಿಮ್ಗೇನಾದರೂ ಈ ಒಂದು ಸಿಲೆಬಸ್ ಬೇಕಾಗಿತ್ತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ಆ ಒಂದು ಟೆಲಿಗ್ರಾಮ್ನ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಟೆಲಿಗ್ರಾಮ್ಗೆ ಜಾಯ್ನ್ ಆದ್ರೆ ಅಂತಂದರೆ ಈ ಒಂದು ನಿಮಗೆ PPT ಅಥವಾ PDF ರೂಪದಲ್ಲಿ ಇದ್ದೇ ಇರುತ್ತೆ, ಅದನ್ನು ನೋಡ್ಕೊಳ್ಬೋದು. ಮತ್ತು ಕಲಿಯುವವರ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸಲು, ತರಗತಿಯಲ್ಲಿ ಕಲಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸಲು ಮತ್ತು ಕಲಿಯುವವರ ಸಾಧನೆಯನ್ನು ನಿರ್ಣಯಿಸಲು ಸೂಕ್ತ ಪ್ರಶ್ನೆಗಳನ್ನು ರೂಪಿಸುವಂಥದ್ದು. ಅಂದರೆ ಸೂಕ್ತ ಪ್ರಶ್ನೆಗಳನ್ನು ಯಾವುದಕ್ಕೆ ರೂಪಿಸಬೇಕಾಗಿತ್ತು ಅಂದರೆ ಕಲಿಯುವವರ ಸಿದ್ಧತಾ ಮಟ್ಟವನ್ನು ನಿರ್ಣಯಿಸುವುದಕ್ಕೋಸ್ಕರ, ಮತ್ತು ತರಗತಿಯಲ್ಲಿ ಕಲಿಕೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಹೆಚ್ಚಿಸುವುದಕ್ಕೋಸ್ಕರ, ಮತ್ತು ಕಲಿಯುವವರ ಸಾಧನೆಯನ್ನು ನಿರ್ಣಯಿಸುವುದಕ್ಕೋಸ್ಕರ ಸೂಕ್ತ ಪ್ರಶ್ನೆಗಳನ್ನು ರಚಿಸುವಂಥದ್ದು. ಇದೆಲ್ಲ ಏನಪ್ಪ ಅಂದರೆ ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಇರತಕ್ಕಂಥ ಒಟ್ಟು 15 ಪ್ರಶ್ನೆಗಳು. ಈ 15 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿರಿ ಅಂದರೆ ಗರಿಷ್ಠ 15 ಅಂಕಗಳು ನಿಮಗೆ ದೊರೀತವೆ. ನೆಕ್ಸ್ಟ್ ಏನಪ್ಪ ಅಂತಂದರೆ, ನೆಕ್ಸ್ಟ್ ಎರಡನೇ ಭಾಗ. ನಿಮ್ಗೆ ಆಗಲೇ ಹೇಳಿದೆ ನಾನು ಏನಂತಂದರೆ, ಮೊದಲ ಭಾಗದಲ್ಲಿ 15 ಪ್ರಶ್ನೆಗಳಿರ್ತವೆ, ಎರಡನೇ ಭಾಗದಲ್ಲಿ 5 ಪ್ರಶ್ನೆಗಳಿರ್ತವೆ, ಮೂರನೇ ಭಾಗದಲ್ಲಿ 10 ಪ್ರಶ್ನೆಗಳಿರ್ತವೆ ಅಂತ. ಇದು ನಾವು ಭಾಗ 2 ಅಂತೇಳಿ ಡಿವೈಡ್ ಮಾಡೋದಾದರೆ ಎರಡನೇ ಭಾಗದಲ್ಲಿ 5 ಮಾರ್ಕ್ಸ್ಗೆ ಪ್ರಶ್ನೆಗಳು ಬರ್ತವೆ. ಅವು ಯಾವುದರ ಮೇಲೆ ಅಂತಂದರೆ ಸಮಗ್ರ ಶಿಕ್ಷಣದ ಪರಿಕಲ್ಪನೆ ಮತ್ತು ವಿಶೇಷ ಅಗತ್ಯಗಳಿರುವ ಮಕ್ಕಳನ್ನು ಅರ್ಥ ಮಾಡಿಕೊಳ್ಳುವುದು. ಅಂದರೆ ಈ ಒಂದು ವಿಷಯದ ಮೇಲೆ ಒಟ್ಟಾರೆ 5 ಪ್ರಶ್ನೆಗಳನ್ನು ಕೇಳ್ತಾರೆ. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದ್ರೆ ವೈವಿಧ್ಯಮಯ ಹಿನ್ನೆಲೆಯಿಂದ ಬಂದ ಕಲಿಯುವವರನ್ನು. ಅಂದರೆ ವೈವಿಧ್ಯಮಯ ಹಿನ್ನೆಲೆಯಿಂದಂತ ಬಂದಂಥ ಮಕ್ಕಳು ಯಾವಪ್ಪ ಅಂದ್ರೆ ವಂಚಿತ ಮತ್ತು ಹಿಂದುಳಿದವರನ್ನು ಒಳಗೊಂಡಂತೆ ನಾವು ಇಲ್ಲಿ ಅವರು ಕಲಿಯುವುದನ್ನು ಉದ್ದೇಶಿಸ್ತಕ್ಕಂಥದ್ದು. ಅಂದರೆ ಈಗ ನೋಡಿ, ಕಲಿಯೋದಕ್ಕೋಸ್ಕರ ಬಂದಂಥ ಮಕ್ಕಳು ವೈವಿಧ್ಯಮಯ ಹಿನ್ನೆಲೆಯಿಂದ ಬಂದಿರ್ತಾರೆ. ಅಂದರೆ ಕೆಲವರು ಶ್ರೀಮಂತರಿರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವರು ಗ್ರಾಮೀಣ ಪ್ರದೇಶದಲ್ಲಿದ್ದರೆ ಇನ್ನು ಕೆಲವರು ನಗರ ಪ್ರದೇಶದವರು ಇರ್ತಾರೆ. ಅಂದರೆ ಬೇರೆ ಬೇರೆ ವೈವಿಧ್ಯಮಯವಾದಂಥ ಸನ್ನಿವೇಶಗಳು ಅಲ್ಲಿರ್ತವೆ. ಇವುಗಳನ್ನು ನಾವು ನೋಡಬೇಕಾಗುತ್ತೆ. ಆದರೆ ವಿಶೇಷವಾಗಿ ನಾವು ಅಂದರೆ ಕೆಲವೊಂದಿಷ್ಟು ಅವಕಾಶಗಳಿಂದ ವಂಚಿತರಾದಂಥವ್ರನ್ನು ಮತ್ತು ಅವಕಾಶಗಳಿಂದ ಹಿಂದುಳಿದವರನ್ನು ನಾವು ಇಲ್ಲಿ ಸ್ವಲ್ಪ ಒಳಗೊಂಡಂತೆ ಹೆಚ್ಚಿಗೆ ಓದ್ಕೋಬೇಕಾಗತ್ತೆ. ಇದರಲ್ಲಿ ಎರಡನೇ ಪಾಯಿಂಟ್ ಯಾವುದಪ್ಪ ಅಂದ್ರೆ ಕಲಿಕಾ ತೊಂದರೆಗಳು. ಅಂದರೆ ಕಲಿಕೆಗಿರ್ತಕ್ಕಂಥ ದೋಷಗಳು ಮತ್ತು ಅವುಗಳನ್ನೆಲ್ಲ ನೋಡಿಕೊಂಡು ಓದ್ಕೋಬೇಕಾಗತ್ತೆ. ಇತ್ಯಾದಿಗಳನ್ನು ಹೊಂದಿರುವ ಮಕ್ಕಳ ಅಗತ್ಯತೆಗಳನ್ನು ಪೂರೈಸುವುದು. ನೋಡಿ, ಇಲ್ಲಿ ಕಲಿಕೆಯಲ್ಲಿ ತೊಂದರೆ ಅನುಭವಿಸ್ತಕ್ಕಂಥ ಮಕ್ಕಳ ಅಗತ್ಯತೆಗಳನ್ನು ನಾವು ಪೂರೈಸಬೇಕಾಗುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳುವಂಥದ್ದು. ಪ್ರತಿಭಾವಂತ, ಸೃಜನಶೀಲ, ವಿಶೇಷ ಸಾಮರ್ಥ್ಯವುಳ್ಳ ಕಲಿಯುವವರನ್ನು ಉದ್ದೇಶಿಸುವುದು. ಅಂದರೆ ಮಕ್ಕಳು ಒಂದು ಕ್ಲಾಸ್ ರೂಮಲ್ಲಿ ಎಲ್ಲ ರೀತಿಯ ಮಕ್ಕಳು ಇರ್ತವೆ, ಅವುಗಳನ್ನೆಲ್ಲ ನೋಡಿಕೊಂಡು ಓದ್ಕೊಂತ ಹೋಗ್ಬೇಕಾಗುತ್ತೆ. ಸಾಧ್ಯ ಆದರೆ ನಿಮಗೆ ಬೇಕಂತಂದರೆ ಇದನ್ನು ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಬರ್ಕೋಬೋದಾಗಿರುತ್ತೆ. ಮತ್ತು ಅಂತಿಮವಾಗಿ
ಇದು ನೆನ್ಪಿಟ್ಕೊಳ್ಳಿ, ಇದೇನಪ್ಪ ಅಂದ್ರೆ ಪೇಪರ್ ಒನ್ನ ಸೈಕಾಲಜಿ ಸಿಲೆಬಸ್, ಅಂದರೆ ಪೇಪರ್ ಒನ್ನ ಮನೋವಿಜ್ಞಾನದ ಸಿಲೆಬಸ್ಸು. ಈ ಒಂದು ಮನೋವಿಜ್ಞಾನದ ಮೇಲೆ ಒಟ್ಟು 30 ಪ್ರಶ್ನೆಗಳು ಬರ್ತಕ್ಕಂಥದ್ದು. ಈಗಾಗಲೇ 1ನೇ ಭಾಗದಲ್ಲಿ ನಾವು 15 ಪ್ರಶ್ನೆಗಳು, 2ನೇ ಭಾಗದಲ್ಲಿ 5 ಪ್ರಶ್ನೆಗಳು ಬರ್ತಾವೆ ಅಂತ ಗೊತ್ತಾಯಿತು. ಒಟ್ಟಾರೆ 20 ಪ್ರಶ್ನೆಗಳು ಬರ್ತಕ್ಕಂಥ ಸಿಲೆಬಸ್ಸನ್ನು ನಾವು ಕನ್ನಡದಲ್ಲಿ ನೋಡ್ಕೊಂಡ್ವಿ. ಈಗ ಕೊನೆಯದಾಗಿ ಏನಪ್ಪ ಅಂತಂದರೆ 10 ಪ್ರಶ್ನೆಗಳು ಈ ಒಂದು ಕಲಿಕೆ ಮತ್ತು ಶಿಕ್ಷಣಶಾಸ್ತ್ರದ ಮೇಲೆ ಬರ್ತಕ್ಕಂಥದ್ದು. ಹಾಗಾದರೆ ಕಲಿಕೆ ಮತ್ತು ಶಿಕ್ಷಣಶಾಸ್ತ್ರದಲ್ಲಿ ಬರ್ತಕ್ಕಂಥ 10 ಪ್ರಶ್ನೆಗಳು ಯಾವ ಒಂದು ವಿಷಯದಲ್ಲಿ ಬರ್ತಾವೆ ಅಂತಂದರೆ, ಮಕ್ಕಳು ಹೇಗೆ ಯೋಚಿಸುತ್ತಾರೆ, ನೋಡಿ ಮಕ್ಕಳು ಹೆಂಗೆ ಯೋಚಿಸ್ತಾರೆ ಮತ್ತು ಮಕ್ಕಳು ಹೇಗೆ ಕಲಿಯುತ್ತಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಶಾಲಾ ಪ್ರದರ್ಶನದಲ್ಲಿ ಯಶಸ್ಸನ್ನು ಸಾಧಿಸಲು ಮಕ್ಕಳು ಹೇಗೆ ಮತ್ತು ಏಕೆ ವಿಫಲರಾಗುತ್ತಾರೆ. ಅಂದರೆ ಈಗ ಶಾಲೆಗಳಲ್ಲಿ ಹಲವಾರು ಪ್ರದರ್ಶನಗಳಿರ್ತವೆ, ಸ್ಪರ್ಧೆಗಳಿರ್ತವೆ. ಅಲ್ಲಿ ಮಕ್ಕಳು ಯಶಸ್ಸನ್ನು ಸಾಧಿಸಬೇಕಾಗಿತ್ತು ಅಂತಂದರೆ ಯಾಕೆ ವಿಫಲ ಆಗ್ತಾರೆ, ಆ ಯಶಸ್ಸನ್ನು ಸಾಧಿಸೋಕ್ಕಾಗ್ದೇ ಮಕ್ಕಳು ಏಕೆ ವಿಫಲರಾಗುತ್ತಾರೆ ಅಂತಕ್ಕಂಥ ಅಂಶಗಳಿದ್ದಾವೆ. ಆ ಅಂಶಗಳನ್ನು ಕೂಡ ಓದ್ಕೋಬೇಕಾಗತ್ತೆ. ಬೋಧನೆ ಮತ್ತು ಕಲಿಕೆಯ ಮೂಲಭೂತ ಪ್ರಕ್ರಿಯೆಗಳು, ನೋಡಿ ಬೋಧನೆ ಆಗಿರ್ಬೋದು ಮತ್ತು ಕಲಿಕೆಯ ಮೂಲಭೂತ ಪ್ರಕ್ರಿಯೆಗಳನ್ನು ಓದ್ಕೋಬೇಕು. ಮಕ್ಕಳ ಕಲಿಕೆಯ ತಂತ್ರಗಳು, ಅಂದರೆ ಮಕ್ಕಳ ಕಲಿಕೆಯ ತಂತ್ರಗಳು ಮತ್ತು ಕಲಿಕೆಯು ಒಂದು ಸಾಮಾಜಿಕ ಚಟುವಟಿಕೆಯಾಗಿ, ಕಲಿಕೆಯು ಸಾಮಾಜಿಕ ಒಂದು ಸಂದರ್ಭ, ಅಂದರೆ ಇದು ಒಂದು ಕಲಿಕೆ ಅಂತಕ್ಕಂಥದ್ದು ಸಾಮಾಜಿಕ ಚಟುವಟಿಕೆಯಾಗಿ ನೋಡುತ್ತಾ ಹೋಗ್ಬೇಕಾಗತ್ತೆ. ಇದನ್ನು ಸಂಪೂರ್ಣವಾಗಿ ಇದು ಏನಪ್ಪ ಅಂದರೆ ಜಸ್ಟ್ ಇಂಗ್ಲೀಷ್ನಾಗ ಹೆಂಗಿತ್ತು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದಾಗಿ ಇಷ್ಟೇ ಬಂದಿರತಕ್ಕಂಥದ್ದು. ಇದನ್ನು ಸಂಪೂರ್ಣವಾಗಿ ವಿವರಣೆ ಮಾಡಿಕೊಡೋದ್ರ ಮೂಲಕ ಕ್ಲಾಸ್ಗಳನ್ನು ಮಾಡ್ತಾ ಹೋಗೋಣ. ನೋಡಿ, ಮಗುವು ಸಮಸ್ಯೆ ಪರಿಹಾರಕನಾಗಿ ಮತ್ತು ವೈಜ್ಞಾನಿಕ ತನಿಖಾಧಿಕಾರಿಯಾಗಿ ಇದ್ರ ಬಗ್ಗೆನೂ ಕೂಡ ನಾವು ನೋಡಬೇಕಾಗುತ್ತೆ. ಅಂದರೆ ಒಂದು ಮಗು ಹೆಂಗಿರ್ಬೇಕಂದ್ರೆ ಸಮಸ್ಯೆ ಪರಿಹಾರಕನಾಗಿ ಮತ್ತು ವೈಜ್ಞಾನಿಕ ತನಿಖಾಧಿಕಾರಿಯಾಗಿ ಮಗು ಏನನ್ನು ಯಾವ ರೀತಿ ಯೋಚಿಸ್ಬೋದು ಅನ್ನೋದನ್ನು ನೋಡಬೇಕಾಗುತ್ತೆ. ಮಕ್ಕಳಲ್ಲಿನ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು ಮಕ್ಕಳ ದೋಷಗಳನ್ನು ಕಲಿಕೆಯ ಪ್ರಕ್ರಿಯೆಯಲ್ಲಿನ ಮಹತ್ವದ ಹಂತಗಳಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಮತ್ತು ಅರಿವು ಮತ್ತು ಭಾವನೆಗಳು, ನೋಡಿ ಇನ್ನೊಂದು ಯಾವುದಪ್ಪ ಅಂದ್ರೆ ಅರಿವು ಮತ್ತು ಭಾವನೆಗಳು, ಪ್ರೇರಣೆ ಮತ್ತು ಕಲಿಕೆ, ಆಮೇಲೆ ಕಲಿಕೆಗೆ ಕೊಡುಗೆ ನೀಡುವ ಅಂಶಗಳು, ಅಂದರೆ ವೈಯಕ್ತಿಕ ಆಗಿರ್ಬೋದು ಮತ್ತು ಪರಿಸರೀಯ ಅಂಶಗಳು ಆಗಿರ್ಬೋದು. ಸೊ ಇದೆಲ್ಲ ಯಾಕೋ ಸ್ವಲ್ಪ ಸ್ಪೀಡ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಸೌಂಡ್ ಇತ್ತು, ಅಂದರೆ ಇಲ್ಲೇನೋ ಆ ಕಾರಣದಿಂದಾಗಿ ಸ್ವಲ್ಪ ಜಾಸ್ತಿ ಸೌಂಡ್ ನಂದೇ ಆಗಲಿ ಅನ್ನೋ ಉದ್ದೇಶಕ್ಕೆ, ಅದು ಕೂಡ ಎಲ್ಲಿ ರೆಕಾರ್ಡ್ ಆಗುತ್ತೆ ಅಂತೇಳಿ ನಾನು ಜಾಸ್ತಿ ಸೌಂಡ್ ಮಾಡೋಣ ಅಂತ ಹೋದೆ. ಅದು ನನ್ನ ಸೌಂಡ್ಗಿಂತ ಸ್ಪೀಡೇ ಹೆಚ್ಚಾಯ್ತು ಅಂತ ಈಗ ನನಗೆ ಅನಿಸ್ತಾ ಇದೆ. ಓಕೆ, ಒಟ್ಟಾರೆ ನಿಮ್ಮ ಸಿಲೆಬಸ್ ಅರ್ಥ ಆಗಿದ್ರೆ ನಂಗೆ ಅಷ್ಟು ಸಾಕು, ಮತ್ತೇನಿಲ್ಲ. ನನ್ನ ಇದರ ಒಂದು ವಿಡಿಯೋದ ಉದ್ದೇಶ ಈಡೇರ್ಬೇಕು ನನಗೆ. ಅಂದರೆ ನಿಮಗೋಸ್ಕರ ಈ ಒಂದು ಸಿಲೆಬಸ್ಸನ್ನು ಕೊಟ್ಟಿದ್ದೀನಿ. ಈ ಒಂದು ಸಿಲೆಬಸ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದೇನಪ್ಪ ಅಂದರೆ ಇದು ಪೇಪರ್ ಒನ್ನ ವಿಡಿಯೋ ಆಗಿರ್ತಕ್ಕಂಥ, ಅಂದರೆ ಪೇಪರ್ ಒನ್ನ ಸೈಕಾಲಜಿಯ ಮೇಲೆ ಕೇಳ್ಬೋದಂಥ 30 ಪ್ರಶ್ನೆಗಳೇನಿದಾವೆ, ಆ 30 ಪ್ರಶ್ನೆಗಳಿಗೆ ಯಾವ ಸಿಲೆಬಸ್ನಲ್ಲಿ ಕೇಳ್ಬೋದು ಅನ್ನೋಂಥದ್ದಿತ್ತಲ್ಲ, ಆ ಒಂದು ಸಿಲೆಬಸ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋ ಇಷ್ಟಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಆ ಒಂದು ವಿಡಿಯೋದಲ್ಲಿ ಈ ಒಂದು ಅಂದರೆ ಪೇಪರ್ 2 ಏನಿದೆಯಲ್ಲ, ಆ ಪೇಪರ್ 2ನ ಒಂದು ಸೈಕಾಲಜಿ ಪಠ್ಯಕ್ರಮವನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.